ಫೈನಲಿ IPL 2020 ಶೆಡ್ಯೂಲ್ನ ಬಿಟ್ಬಿಟ್ರಪ್ಪ. ಈ ಥರ ನಾವು ನಿಜವಾಗ್ಲೂ ಎಕ್ಸಾಮ್ ಟೈಮ್ ಟೇಬಲ್ಗೂ ಈ ಥರ ವೆಯ್ಟ್ ಮಾಡಿದ್ದಿಲ್ಲ ಗೊತ್ತಿಲ್ಲ. ಅಷ್ಟು ವೆಯ್ಟ್ ಮಾಡಿ 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 ಫೈನಲಿ ಇವತ್ತು ಸಂಜೆ ಒಂದು 20 ದಿನದ ಶೆಡ್ಯೂಲ್ನ ಈಗಾಗಲೇ ರಿಲೀಸ್ ಕೂಡ ಮಾಡಿರುವಂಥದ್ದು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ, ಬಿಟ್ಟರೊಂದು 20 ದಿನದ ಬಿಡ್ತಾರೆ. ಏನಕ್ಕೆ ಅಂದರೆ ಈಗ ನಿಮಗೆ ಗೊತ್ತಲ್ಲ, ಎಲೆಕ್ಷನ್ಸ್ ಕೂಡ ಇರೋದ್ರಿಂದ. ಸೊ ಅದಾದಮೇಲೆ ಆ ಒಂದು ಎಲೆಕ್ಷನ್ಸ್ ಡೇಟ್ ಅನೌನ್ಸ್ಮೆಂಟ್ ಆದಮೇಲೆ ಉಳಿದ ಒಂದು ಶೆಡ್ಯೂಲ್ನ ಕೂಡ ಬಿಡ್ತಾರೆ. ಈಗ ಸದ್ಯಕ್ಕೆ 20 ದಿನದ ಮ್ಯಾಚ್ನ ಶೆಡ್ಯೂಲ್ ಏನೇನಿದೆ ಎಲ್ಲ ಕೂಡ ಬಿಟ್ಟಿದ್ದಾರೆ. ಅದಾದ್ಮೇಲೆ ಇನ್ನೊಂದು ವಿಚಾರನ ಫುಲ್ಲು ಉಲ್ಟಾ ಪಟ್ಟ ಮಾಡಕ್ಕೆ ಬಿಟ್ಟಿದ್ದಾರೆ. ಫಸ್ಟ್ನೇ ಮ್ಯಾಚ್ಗಳು RCB ಮತ್ತು CSK ಅಲ್ಲಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ಫಸ್ಟ್ನೇ ಮ್ಯಾಚಲ್ಲಿ RCB CSK ನಡೀತಿಲ್ಲ. RCB SRH ಮ್ಯಾಚು ಬೆಂಗಳೂರಲ್ಲಿ ಕೂಡ ನಡೀತಿರುವಂಥದ್ದು. ಫುಲ್ಲು ಕೇಸ್ನೇ ಉಲ್ಟಾ ಮಾಡಾಕ್ಬಿಟ್ಟಿದ್ದಾರೆ. ತುಂಬ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು, ಪಕ್ಕಾ ಈ ಸಲ ಒಂದು ಒಳ್ಳೆ ಹೈಪ್ ಮತ್ತು ಒಳ್ಳೆ ಹೈ ವೋಲ್ಟೇಜ್ ಮ್ಯಾಚ್ ನಮಗೆ ಫಸ್ಟ್ನೇ ದಿನನೇ ನೋಡೋಕೆ ಸಿಗುತ್ತೆ ಅಂತ. ಆದರೆ ಈಗ ಅದನ್ನು IPL ಮ್ಯಾನೇಜ್ಮೆಂಟ್ ಉಲ್ಟಾ ಮಾಡಿ ಬೇರೆ ಬೇರೆ ಮಾಡಕ್ಕೆ ಬಿಟ್ಟಿದ್ದಾರೆ. ಸೊ ಹೇಗಿದೆ ಶೆಡ್ಯೂಲ್ ಅಂತ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ IPL ಅಪ್ಡೇಟ್ಸ್ ಇನ್ನು ಫಾಸ್ಟ್ ಆಗಿ ಬರ್ತಾ ಇರುತ್ತೆ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದರೆ ಹಾಕಿ ಒಂದು ಲೈಕನ್ನ. ಇಲ್ಲಿ ಸ್ಕ್ರೀನ್ನ ಸೈಡಲ್ಲಿ ಅಂದರೆ ಸ್ಕ್ರೀನ್ನ ಸೆಂಟ್ರಲ್ ಎಲ್ಲ ಒಂದು ಕಡೆ ಶೆಡ್ಯೂಲ್ ಬರುತ್ತೆ. ನೋಡ್ತಾ ಹೋಗಿ ಯಾವ್ಯಾವ ಥರ ಶೆಡ್ಯೂಲ್ ಇದೆ ಅಂತ ನೋಡೋಣ. ಫಸ್ಟ್ನೇ ಮ್ಯಾಚಲ್ಲಿ RCB SRH 28ನೇ ತಾರೀಕು ಫಸ್ಟ್ನೇ ಮ್ಯಾಚಲ್ಲಿ ಸ್ಟಾರ್ಟ್ ಕೂಡ ಆಗುತ್ತೆ. ಅದಾದಮೇಲೆ ಎರಡನೇ ಮ್ಯಾಚು MI ವರ್ಸಸ್ KKRನ ಸೆಕೆಂಡ್ ಮ್ಯಾಚಾಗಿ ಇಲ್ಲಿ ಹಾಕಿದ್ದಾರೆ. ಅದಾದಮೇಲೆ 30ನೇ ತಾರೀಕಿಗೆ RR ವರ್ಸಸ್ CSK ಅಂದರೆ ರಾಜಸ್ಥಾನ್ ಮತ್ತು CSK ಮ್ಯಾಚ್ ನಮಗೆ ಇಲ್ಲಿ 30ನೇ ತಾರೀಕಿಗೆ ಹಾಕಿಬಿಟ್ಟಿದ್ರೆ ಫಸ್ಟ್ ಮ್ಯಾಚಲ್ಲಿ CSKದು ಅವತ್ತು ಆಗುತ್ತೆ. ಅದಾದಮೇಲೆ 31ನೇ ತಾರೀಕು ಪಂಜಾಬ್ ಮತ್ತು ಗುಜರಾತ್ ಟೈಟನ್ಸ್ ಮ್ಯಾಚ್ ಕೂಡ ಇದೆ. ಅದಾದಮೇಲೆ 1ನೇ ತಾರೀಕು ನಮಗೆ ಇಲ್ಲಿ LHC ಮತ್ತು DC ಮ್ಯಾಚನ್ನು ಕೂಡ ನೋಡೋಕ್ಕೆ ಸಿಗುತ್ತೆ. ಅದಾದಮೇಲೆ 2ನೇ ತಾರೀಕು KKR ಮತ್ತು SRH ಅವತ್ತು ನಮಗೆ ಮ್ಯಾಚ್ ಅಂದರೆ ಎರಡನೇ ಮ್ಯಾಚು SRH ಇಂದ ನಮಗೆ ಯಾವತ್ತು 2ನೇ ತಾರೀಕಲ್ಲಿ ನೋಡೋಕ್ಕೆ ಸಿಗುವಂಥದ್ದು. ಅದಾದಮೇಲೆ 3ನೇ ತಾರೀಕು CSK ಮತ್ತು PBKS. ಇದೇನು ಗುರು, ನಮ್ಮ RCB ಮ್ಯಾಚು ಕಾಣ್ತಾನೆ ಅಲ್ಲ, ಮತ್ತೆ ಫುಲ್ಲು ಕೆಳಗಾಕ್ಬಿಟ್ಟಿದ್ದಾರೆ. ಓ ಮೈ ಗಾಡ್, ಇಲ್ಲಿ ನೋಡ್ಬೋದು. ಮತ್ತು CSK ಎರಡನೇ ಮ್ಯಾಚ್ ಕೂಡ ಇಲ್ಲಿ ಯಾವತ್ತು 3ನೇ ತಾರೀಕು ಆಗುತ್ತೆ. ಅದಾದಮೇಲೆ 4ನೇ ತಾರೀಕು DC ವರ್ಸಸ್ MI. ಎಲ್ಲರದು ಕೂಡ ಎರಡೆರಡು ಮ್ಯಾಚ್ ಬರ್ತಾ ಇದೆ. RCB ನೋಡಿದ್ರೆ ತುಂಬ ಲೆಂತಲ್ಲಿ ಕೆಳಗೆ ಹಾಕ್ಬಿಟ್ಟಿದ್ದಾರೆ. 5ನೇ ತಾರೀಕು ಮತ್ತೆ ಇಲ್ಲಿ RCB CSK ಗುರು, ಇದಂತೂ ಹೈ ವೋಲ್ಟೇಜ್ ಮ್ಯಾಚ್ ಮಾತ್ರ ಮಿಸ್ ಮಾಡಂಗೆ ಇಲ್ಲ ನಾವು. RCB CSK 5ನೇ ತಾರೀಕು ಯಾವ ಮ್ಯಾಚ್ ಮಿಸ್ ಮಾಡಿದ್ರು ಕೂಡ ಈ ಮ್ಯಾಚನ್ನು ನಾವು ಮಿಸ್ ಮಾಡಂಗಿಲ್ಲ. ಫುಲ್ಲು ಹೈ ವೋಲ್ಟೇಜ್ ಮ್ಯಾಚ್ ಕೂಡ ಆಗಿರುತ್ತೆ. ಅದಾದಮೇಲೆ ಇದು ಫಸ್ಟ್ನೇ ಮ್ಯಾಚೇ ಇದನ್ನೇ ಇಡ್ತಾರೆ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಂಡಿದ್ದೀವಿ. ಮತ್ತು ನಿಮಗೂ ಕೂಡ ಅದನ್ನು ನಾನು ವಿಡಿಯೋದಲ್ಲಿ ಬೆಳಗ್ಗೆ ತಿಳಿಸಿದ್ದೆ. ಆದರೆ ಈಗ ಅದನ್ನ ಉಲ್ಟಾ ಮಾಡಿ 5ನೇ ತಾರೀಕು ನಮಗೆ RCB CSK ಮ್ಯಾಚ್ ನೋಡೋಕ್ಕೆ ಸಿಗ್ತಿರುವಂಥದ್ದು. ಅದಾದಮೇಲೆ 6ನೇ ತಾರೀಕು KKR PBKS. ಅದಾದಮೇಲೆ 7ನೇ ತಾರೀಕು ರಾಜಸ್ಥಾನ ಮತ್ತು ಮುಂಬೈ. ಇನ್ನು 8ನೇ ತಾರೀಕು ಡೆಲ್ಲಿ ಮತ್ತು GT ಇದೆ. ಅದಾದಮೇಲೆ 9ನೇ ತಾರೀಕು KKR LHC. ಅದಾದಮೇಲೆ 10ನೇ ತಾರೀಕು ಮತ್ತು RR ಮತ್ತು RCB ಮ್ಯಾಚ್ ಕೂಡ ಇದೆ. ಟೋಟಲ್ ಈಗ 3 ಮ್ಯಾಚ್ ಕೂಡ ಆಯಿತು ನಾನು ಹೇಳಿರೋದ್ರಲ್ಲಿ. ಅದಾದಮೇಲೆ 11ನೇ ತಾರೀಕು ಪಂಜಾಬ್ ಮತ್ತು SRH. ಅದಾದಮೇಲೆ ಅವತ್ತು 2 ಮ್ಯಾಚ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಿರುವಂಥದ್ದು, ಪಂಜಾಬು SRH. ಅದಾದಮೇಲೆ ಸಂಜೆ CSK ಮತ್ತು DC ಎರಡೆರಡು ಮ್ಯಾಚ್ ಕೂಡ ಇದೆ ಅವತ್ತು. ಅದಾದಮೇಲೆ 12ನೇ ತಾರೀಕು ಕೂಡ ಅಷ್ಟೇ ಗುರು, 2 ಮ್ಯಾಚ್ ನಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಿರುವಂಥದ್ದು. ಐ ಥಿಂಕ್ ಇದು ಸಂಡೇ ಬರುತ್ತೆ ಅನಿಸುತ್ತೆ. ಇದು 2ನೇ ಮ್ಯಾಚ್ 11ನೇ ತಾರೀಕು ಸ್ಯಾಟರ್ಡೆ ಬರುತ್ತೆ ಅನಿಸುತ್ತೆ. ಹಾಗಾಗಿ 2 ಮ್ಯಾಚನ್ನು ಕಂಡಕ್ಟ್ ಕೂಡ ಮಾಡಿದ್ದಾರೆ. ಅದಾದಮೇಲೆ 12ನೇ ತಾರೀಕು ಮತ್ತೆ ಇಲ್ಲಿ MI ಮತ್ತು RCB ನೈಟ್ ಮ್ಯಾಚ್ ಅಂದರೆ ಸಂಜೆ 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಕೂಡ ಆಗುತ್ತೆ. ಟೋಟಲ್ ಆಗಿ ನಮಗೆ ಈ ಶೆಡ್ಯೂಲಲ್ಲಿ 1 2 3 4 ಮ್ಯಾಚನ್ನು ನೋಡೋಕ್ಕೆ ಸಿಗುತ್ತೆ ಅನಿಸುತ್ತೆ. ಹೌದು, ಈ ಶೆಡ್ಯೂಲಲ್ಲಿ 4 ಮ್ಯಾಚ್ ಕೂಡ ನೋಡೋಕ್ಕೆ ಸಿಗುತ್ತೆ. ಅದಾದಮೇಲೆ ಒಂದ್ಸಲಿ ಈ ಎಲೆಕ್ಷನ್ಸ್ ಡೇಟ್ ಕನ್ಫರ್ಮ್ ಆದಮೇಲೆ ಇನ್ನೊಂದು ಶೆಡ್ಯೂಲ್ನ ಕೂಡ ಬಿಡ್ತಾರೆ. ಆ ಶೆಡ್ಯೂಲಲ್ಲಿ ನಮಗೆ ಎಕ್ಸ್ಟ್ರಾ ಮ್ಯಾಚಸ್ ಯಾವ್ಯಾವಾಗ ನೋಡೋಕ್ಕೆ ಸಿಗುತ್ತೆ ಅಂತ ನಮಗೆ ಇಲ್ಲಿ ಕನ್ಫರ್ಮ್ ಆಗುವಂಥದ್ದು. ಫೈನಲಿ ಇಷ್ಟು ದಿನ ನೀವೆಲ್ಲ ಯಾವಾಗ ಬಿಡ್ತಾರೆ ಶೆಡ್ಯೂಲ್ನ ಅಂತ ಭಾಳ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದೆ. ಮತ್ತು ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದೆ, ಬಿಟ್ಟರೆ 11ನೇ ತಾರೀಕು ಸಂಜೆ 100% ಬಿಡ್ತಾರೆ ಅಂತ. ಈಗ ಅದೇ ರೀತಿ ಆಯಿತು. ಆದರೆ ಬೆಳಗ್ಗೆ ಬಿಡಿದ್ರೆ ಸ್ವಲ್ಪ ಡೌಟ್ ಕೂಡ ಆಯಿತು. 12ನೇ ತಾರೀಕು ಅಂದರೆ 13ನೇ ತಾರೀಕು ಬಿಡ್ತಾರೆ ಅಂತ ಅಂದ್ಕೊಂಡಿದ್ರೆ ಫೈನಲಿ ಇವತ್ತು ಲಾಂಚ್ ಕೂಡ ಮಾಡಿದರೆ. ಹೇಗೆ ಅನ್ನಿಸ್ತು ಒಂದು ಶೆಡ್ಯೂಲ್ ನೋಡಿ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಫಾಸ್ಟ್ ಅಪ್ಡೇಟ್ಸ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ಜೈ ಹಿಂದ್, ವಂದೇ ಮಾತರಂ.